ಖಾಲಿ ಟ್ರಂಕ್ ಹಿಡಿದ ತೇಜಸ್ವಿ ಸೂರ್ಯ, ಗುಲಾಬಿ ಕೊಟ್ಟ ಆರ್ ಅಶೋಕ್ ಈಗ ಕಾಣೆಯಾಗಿದ್ದಾರೆ. ಜನರ ಕಷ್ಟಕ್ಕೂ ಟಿಆರ್ಪಿ ಹುಡುಕುವಂಥ ಬಿಜೆಪಿ ನಾಯಕರು. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಶ್ರೀ ಪವಿತ್ರ. ಬೆಂಗಳೂರಿನ ರಸ್ತೆಗಳಲ್ಲಿ ಇಂದು ಒಂದು ದೃಶ್ಯ ತುಂಬ ಸಾಮಾನ್ಯ ಅನ್ನುವಂಥ ಆಗ್ತಾ ಇದೆ. ರಾತ್ರಿ 12 ಗಂಟೆ ಆದರೂ ಆಟೋ ಚಾಲಕರು ತಮ್ಮ ವಾಹನಗಳನ್ನು ಲೈನ್ನಲ್ಲಿ ನಿಲ್ಲಿಸಿ ಕಾಯ್ತಿದ್ದಾರೆ. ಇದು ಕೇವಲ ಬೆಂಗಳೂರಿನ ದೃಶ್ಯ ಅಂತಲ್ಲ, ದೇಶದ ನಾನಾ ಭಾಗಗಳಲ್ಲಿ ಈ ಸಮಸ್ಯೆ ಸಾಮಾನ್ಯ ಅನ್ನುವಂತಾಗಿದೆ. ಮುಂದೆ ಗ್ಯಾಸ್ ಬಂಕ್ ಇದೆ, ಅಲ್ಲಿ ಗ್ಯಾಸ್ ಸಿಗತ್ತೋ ಇಲ್ವೋ ಅನ್ನೋ ಆತಂಕದಲ್ಲೂ ಸಹ ಆಟೋ ಡ್ರೈವರ್ಸ್ಗಳು ಕ್ಯೂ ಅಲ್ಲಿ ನಿಲ್ಲುವಂಥ ಪರಿಸ್ಥಿತಿ ಇದೆ. ರಾತ್ರಿ ಇಡೀ ಕಾಯ್ತಿದ್ದಾರೆ. ಬೆಳಿಗ್ಗೆ ಆಟೋ ಹತ್ತಿ ಕೆಲಸಕ್ಕೆ ಹೋಗಬೇಕಾದಂಥ ಡ್ರೈವರ್ಸ್ಗಳು ಒಂದು ಕಡೆ ಆದರೆ, ಮನೆಯಲ್ಲಿ ಗ್ಯಾಸ್ ಇಲ್ಲದೆ ಅಡುಗೆ ಮಾಡೋಕ್ಕೆ ತೊಂದರೆ ಎದುರಿಸ್ತಾ ಇರುವಂಥ ಕುಟುಂಬಗಳು ಇನ್ನೊಂದು ಕಡೆ. ಎಲ್ಲರೂ ಒಂದೇ ಸಮಸ್ಯೆಯಲ್ಲಿ ಸಿಲುಕಿದ್ದಾರೆ. ಗ್ಯಾಸ್ ಸಿಗದಿರುವಂಥ ಪರಿಸ್ಥಿತಿ ಜನರ ಜೀವನವನ್ನು ಕಷ್ಟಕ್ಕೆ ತಳ್ಳಿದೆ. ಆದರೆ ಈ ಸಮಸ್ಯೆ ಬಗ್ಗೆ ರಾಜಕೀಯ ನಾಯಕರ ಮೌನವನ್ನು ಖಂಡಿಸೋದೇ ಈ ವಿಡಿಯೋ ಉದ್ದೇಶ. ಯಾವ ವಿಷಯ ಜನರಿಗೆ ನಿಜವಾಗ್ಲೂ ಕಷ್ಟ ಕೊಡ್ತಾ ಇದೆಯೋ ಅದಕ್ಕೆ ಪ್ರತಿಕ್ರಿಯೆ ಕೊಡೋ ಬದಲು ಯಾವ ವಿಷಯದಿಂದ ರಾಜಕೀಯ ಲಾಭ ಸಿಗುತ್ತೋ ಅದನ್ನು ಹಿಡಿದುಕೊಂಡು ಹೋರಾಟ ಮಾಡುವಂಥ ಪ್ರವೃತ್ತಿ ಹೆಚ್ಚಾಗ್ತಾ ಇದೆ. ಇತ್ತೀಚಿನ ಘಟನೆಗಳನ್ನು ನೋಡಿದ್ರೆ ಇದು ಸ್ಪಷ್ಟವಾಗಿ ಕಾಣಿಸುತ್ತೆ. ಹಿಂದೆ ನಡೆದಂಥ ಒಂದು ಘಟನೆಯನ್ನು ನೆನಪು ಮಾಡ್ಕೊಳ್ಳೋಣ. ಮೆಟ್ರೋ ಟಿಕೆಟ್ ದರ ಏರಿಕೆ ಆದಾಗ ಏನಾಯಿತು? ಎಮರ್ಜೆನ್ಸಿ ಸೂರ್ಯ ಅವರು ಖಾಲಿ ಟ್ರಂಕನ್ನು ಹಿಡ್ಕೊಂಡು ಬಂದರು. ಆ ಟ್ರಂಕ್ ಖಾಲಿ ಇರೋದು ಸರ್ಕಾರದ ಖಾಲಿ ಭರವಸೆಗಳನ್ನು ಸಂಕೇತಿಸುತ್ತೆ ಅಂತ ಹೇಳಿದ್ರು. ಟಿವಿ ಕ್ಯಾಮೆರಾಗಳ ಮುಂದೆ ಆಕ್ರೋಶ ಹೊರ ಹಾಕಿದ್ರು. ಜನರ ಜೀವನ ಕಷ್ಟದ ಕಡೆ ಸಾಗ್ತಾ ಇದೆ, ಜನರ ಸರ್ಕಾರ ಕಿತ್ತು ತಿಂತಾ ಇದೆ, ಬೆಲೆ ಏರಿಕೆಯಿಂದ ಜನ ತತ್ತರಿಸಿ ಹೋಗ್ತಿದ್ದಾರೆ, ಸರ್ಕಾರ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಅಂತ ರೋಡಲ್ಲಿ ಕೂಗಿದ್ರು. ಅದು ದೊಡ್ಡ ಸುದ್ದಿ ಆಯಿತು. ಜನರ ಸಹಾನುಭೂತಿ ಗಳಿಸೋ ರೀತಿಯಲ್ಲಿ ಪ್ರತಿಭಟನೆ ನಡೀತು. ಅಂದು ಬೆಲೆ ಏರಿಕೆ ವಿರುದ್ಧ ಅವರು ಗುಡುಗಿದ್ದು ಸರಿನೇ, ಆದರೆ ಇಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಗುಡುಗಬೇಕಾಗಿತ್ತು. ಆದರೆ ಸೂರ್ಯ ಅವರು ಬರೀ ರಾಜ್ಯ ಸರ್ಕಾರವನ್ನು ಹೊಣೆ ಮಾಡಿದ್ರು, ಗುಡುಗಿದ್ರು. ಅದು ಇರಲಿ, ಅದು ಬೇರೆ ವಿಷಯ. ಆದರೆ ಇವತ್ತು ಗ್ಯಾಸ್ ಸಿಗದೆ ಜನ ಕಷ್ಟಪಡ್ತಾ ಇರುವಾಗ ಆ ಎಮರ್ಜೆನ್ಸಿ ಸೂರ್ಯ ಎಲ್ಲಿದ್ದಾರೆ? ಯಾಕೆ ಮುಂದೆ ಬಂದು ಸರ್ಕಾರವನ್ನು ಪ್ರಶ್ನೆ ಮಾಡ್ತಾ ಇಲ್ಲ? ಅವರ ಈಗ ಖಾಲಿ ಟ್ರಂಕ್ ಎಲ್ಲಿದೆ ಅನ್ನೋ ಪ್ರಶ್ನೆಗಳು ಸಹಜವಾಗಿ ಬಂದೇ ಬರುತ್ತಲ್ವಾ? ಸಮಸ್ಯೆ ಏನೇ ಇರಲಿ, ಮೆಟ್ರೋ ದರ ಆಗಿರ್ಬೋದು, ಬಸ್ ದರ ಆಗಿರ್ಬೋದು, ಗ್ಯಾಸ್ ಕೊರತೆ ಆಗಿರ್ಬೋದು, ಇಂಧನ ಸಮಸ್ಯೆ ಆಗಿರ್ಬೋದು, ಎಲ್ಲನೂ ಸಹ ಜನರ ದೈನಂದಿನ ಜೀವನಕ್ಕೆ ಸಂಬಂಧಪಟ್ಟದ್ದೇ. ಆದರೆ ರಾಜಕೀಯ ಪಕ್ಷಗಳು ಮತ್ತು ನಾಯಕರು ಅದನ್ನು ನೋಡೋ ದೃಷ್ಟಿ ಒಂದೇ ಆಗಿಲ್ಲ. ಮೆಟ್ರೋ ದರ ಏರಿಕೆ ಸಮಯದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗಳು ನಡೆದವು. ಸಾಮಾಜಿಕ ಜಾಲತಾಣಗಳಲ್ಲಿ ಟ್ರೆಂಡ್ ಆಯಿತು, ಮಾಧ್ಯಮಗಳಲ್ಲೂ ಚರ್ಚೆ ಆಯಿತು. ಯಾಕಾಯಿತು? ಅದು ನಗರ ಮಧ್ಯಮ ವರ್ಗಕ್ಕೆ ತಕ್ಷಣ ತಟ್ಟಿದ ಬಿಸಿಯಾಗಿತ್ತು. ಹಾಗಾಗಿ ಅದನ್ನು ರಾಜಕೀಯವಾಗಿ ಬಳಸ್ಕೊಳ್ಳೋದು ಬಿಜೆಪಿಗೆ ಸುಲಭ ಆಗಿತ್ತು. ಆದ್ದರಿಂದ ನಾಯಕರು ರಸ್ತೆಗಿಳಿದ್ರು, ನಾಟಕೀಯ ಪ್ರತಿಭಟನೆಗಳನ್ನು ನಡೆಸಿದ್ರು. ಇನ್ನು ಆರ್ ಅಶೋಕ್ ಅವರ ಕಥೆ ನೋಡಿ. ಬಸ್ ಟಿಕೆಟ್ ದರ ಏರಿಕೆ ಆದಾಗ ಅವ್ರು ಏನು ಮಾಡಿದ್ರು? ಪ್ರಯಾಣಿಕರಿಗೆ ಗುಲಾಬಿ ಹೂಗಳನ್ನು ಕೊಟ್ಟು ಸರ್ಕಾರದ ವಿರುದ್ಧ ಆಕ್ರೋಶ ಹೊರ ಹಾಕಿದ್ರು. ಇದು ಜನವಿರೋಧಿ ನಿರ್ಧಾರ, ಸರ್ಕಾರ ಜನರ ಜೀವನದ ಜೊತೆಗೆ ಆಟ ಆಡ್ತಾ ಇದೆ ಅಂತ ಗರ್ಜಿಸಿದ್ರು. ಆ ದೃಶ್ಯಗಳು ಎಲ್ಲ ಪತ್ರಿಕೆಗಳಲ್ಲಿ, ಟಿವಿ ಚಾನೆಲ್ಗಳಲ್ಲಿ ಹೆಡ್ಲೈನ್ ಆಗಿ ಬಂತು. ಜನರ ನಡುವೆ ಅವರು ಹೀರೋ ಆಗಿ ಕಾಣಿಸ್ಕೊಳ್ಳೋ ಯಾವ ಅವಕಾಶವನ್ನು ಸಹ ಆರ್ ಅಶೋಕ್ ಅವರು ಬಿಟ್ಕೊಟ್ಟಿಲ್ಲ. ಆದರೆ ಇಂದು ಗ್ಯಾಸ್ ಬಂಕ್ ಮುಂದೆ ಆಟೋಗಳು ರಾತ್ರಿ ಇಡೀ ಕ್ಯೂ ನಿಂತಿರೋದು ಅವ್ರಿಗೆ ಕಾಣಿಸ್ತಾ ಇಲ್ವಾ? ಆರ್ ಅಶೋಕ್ ಅವರು ಈಗ ಎಲ್ಲಿದ್ದಾರೆ? ಯಾವುದೇ ಪ್ರತಿಭಟನೆ, ಯಾವುದೇ ಆಕ್ರೋಶ, ಯಾವುದೇ ಗುಲಾಬಿ ಹೂಗಳನ್ನು ಕೊಡ್ತಾ ಇಲ್ಲ. ಯಾಕೆ ಮೌನವಾಗಿ ಕೂತಿದ್ದಾರೆ? ಯಾಕೆ? ಗ್ಯಾಸ್ ಸಿಲಿಂಡರ್ ಸಿಗದೆ ಸಾಮಾನ್ಯ ಜನ, ವಿಶೇಷವಾಗಿ ಆಟೋ ಚಾಲಕರು, ಸಣ್ಣ ವ್ಯಾಪಾರಿಗಳು ತೊಂದರೆ ಅನುಭವಿಸ್ತಾ ಇರೋದು ಅಷ್ಟೊಂದು ಗ್ಲಾಮರ್ ವಿಷಯ ಅಲ್ಲ ಅಂತ ಈ ಸೋ ಕಾಲ್ಡ್ ಜನಪರ ನಾಯಕರಿಗೆ ಅನಿಸಿರ್ಬೋದೇನೋ. ಇಲ್ಲಿ ಕ್ಯಾಮ್ರಾ ಮುಂದೆ ನಿಂತು ಫೋಟೋ ತೆಗೆಯೋದು ಸುಲಭ ಅಲ್ಲ, ಇಲ್ಲಿ ರಾಜಕೀಯ ಲಾಭ ತಕ್ಷಣ ಸಿಗೋದಿಲ್ಲ. ಆದ್ದರಿಂದ ಈ ವಿಷಯದಲ್ಲಿ ಮೌನ ವಹಿಸಿದ್ದಾರೆ. ಇದನ್ನೇ ಸೆಲೆಕ್ಟಿವ್ ಪಾಲಿಟಿಕ್ಸ್ ಅಥವಾ ಸೆಲೆಕ್ಟಿವ್ ಆಕ್ರೋಶ ಅಂತ ಕರಿಬಹುದು. ಜನರ ಕಷ್ಟಕ್ಕೆ ಬೆಲೆ ಇರೋದು ಅದು ಟ್ರೆಂಡ್ ಆದಾಗ ಮಾತ್ರ ಅನ್ನೋ ಭಾವನೆ ಎಲ್ಲರಲ್ಲೂ ಇದ್ದಂತೆ ಕಾಣಿಸುತ್ತೆ. ಈಗ ಪ್ರಶ್ನೆ ಹಾಗೂ ನಮಗಿರುವಂಥ ಅನುಮಾನವನ್ನು ಕೇಳೋ ಸಮಯ. ರಾಜಕೀಯ ನಾಯಕರು ವಿಷಯಗಳನ್ನು ಆಯ್ಕೆ ಮಾಡ್ಕೊಳ್ತಾರಾ? ತಮ್ಮ ರಾಜಕೀಯಕ್ಕೆ ಬೇಕಾದಂಥ ವಿಷಯಗಳನ್ನು ಮಾತ್ರ ತೆಗೆದುಕೊಂಡು ತಮ್ಮ ಬುಡಕ್ಕೆ ಬರುವಂಥ ವಿಷಯಗಳನ್ನು ನೆಗ್ಲೆಕ್ಟ್ ಮಾಡಿಬಿಡ್ತಾರಾ? ಎಮರ್ಜೆನ್ಸಿ ಸೂರ್ಯ ಮತ್ತು ಆರ್ ಅಶೋಕ್ ಅವರ ಈ ಉದಾಹರಣೆಗಳು ಅದನ್ನು ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಮೆಟ್ರೋ ಮತ್ತು ಬಸ್ ದರ ಏರಿಕೆ ಸರ್ಕಾರದ ನಿರ್ಧಾರವಾಗಿತ್ತು. ಅದನ್ನು ವಿರೋಧಿಸೋದು ರಾಜಕೀಯವಾಗಿ ಲಾಭದಾಯಕವಾಗಿತ್ತು. ಜನರ ಆಕ್ರೋಶವನ್ನು ತಮ್ಮ ಪಕ್ಷದ ಕಡೆ ತಿರುಗಿಸಬಹುದಿತ್ತು. ಆದ್ದರಿಂದ ಅವರು ಖಾಲಿ ಟ್ರಂಕನ್ನು ತಂದರು, ಗುಲಾಬಿ ಹೂ ಕೊಟ್ಟರು, ಕ್ಯಾಮ್ರಾ ಮುಂದೆ ನಿಂತರು, ಟಿವಿ ಮುಂದೆ ನಿಂತರು, ಮಾತಾಡಿದ್ರು. ಆದರೆ ಗ್ಯಾಸ್ ಸಮಸ್ಯೆ ಬೇರೆದು ಅಂತಂದರೆ ಡೈರೆಕ್ಟ್ ಲಿಂಕ್ ಇರೋದು ಕೇಂದ್ರ ಸರ್ಕಾರಕ್ಕೆ. ಈ ಗ್ಯಾಸ್ ಸಮಸ್ಯೆ ಯಾರ ನಿರ್ಧಾರದಿಂದ ಬಂದಿದೆ ಅನ್ನೋದು ತೇಜಸ್ವಿ ಸೂರ್ಯ ಹಾಗೂ ಆರ್ ಅಶೋಕ್ ಅವರಿಗೆ ಚೆನ್ನಾಗೇ ಗೊತ್ತಿದೆ. ಸೊ ಕೇಂದ್ರ ಸರ್ಕಾರದ ವಿರುದ್ಧ ಮಾತಾಡಿದರೆ ಮೋದಿ ಅವರು ಬಿಡೋದಿಲ್ಲ ಅನ್ನೋ ಭಯ ಕೂಡ ಬಿಜೆಪಿ ನಾಯಕರಲ್ಲಿದೆ. ಹಾಗಾಗಿ ಅವರ ಧ್ವನಿಯನ್ನು ಮಾರ್ಕೊಂಡಿದ್ದಾರೆ ಅಷ್ಟೇ.
ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡೋದು ತಮಗೆ ಬೇಕಾದಾಗ ಮಾತ್ರ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ. ಒಬ್ಬ ಆಟೋ ಚಾಲಕನನ್ನ ಕಲ್ಪನೆ ಮಾಡ್ಕೊಳ್ಳಿ. ಆತ ದಿನಕ್ಕೆ 12ರಿಂದ 14 ಗಂಟೆ ಕೆಲಸ ಮಾಡ್ತಾನೆ. ಈಗ ಗ್ಯಾಸ್ ಸಿಗದೇ ಇದ್ದರೆ ಅವನ ಆದಾಯನೇ ನಿಂತು ಹೋಗುತ್ತೆ. ಆತ ಸಾಲ ಮಾಡಬೇಕಾಗತ್ತೆ. ಮನೆ ಖರ್ಚು, ಮಕ್ಕಳ ವಿದ್ಯಾಭ್ಯಾಸ ಎಲ್ಲದಕ್ಕೂ ಎಫೆಕ್ಟ್ ಆಗುತ್ತೆ. ಇದು ದೊಡ್ಡ ಸಮಸ್ಯೆ ಅಲ್ವಾ? ಹಾಗಾದರೆ ಇದಕ್ಕಿಂತ ದೊಡ್ಡ ಸಮಸ್ಯೆ ಯಾವುದಪ್ಪ ಹಾಗಾದರೆ? ಆದರೆ ಆ ಸಮಸ್ಯೆಗಾಗಿ ಯಾರು ರಸ್ತೆಗೆ ಇಳಿದಿದ್ದಾರೆ, ಯಾರು ಪ್ರತಿಭಟನೆ ನಡೆಸಿದ್ದಾರೆ, ಯಾರು ಗುಲಾಬಿ ಹೂ ಕೊಟ್ಟಿದ್ದಾರೆ, ಯಾರು ಖಾಲಿ ಟ್ರಂಕನ್ನು ತಂದು ಪ್ರತಿಭಟನೆ ಮಾಡಿದ್ದಾರೆ? ಒಂದು ಪಕ್ಷದ ನಾಯಕರು ತಮ್ಮ ವಿರೋಧಿ ಪಕ್ಷ ಸರ್ಕಾರದಲ್ಲಿ ಇದ್ದಾಗ ಎಲ್ಲ ಸಮಸ್ಯೆಗಳನ್ನು ತಮ್ಮದಾಗಿಸಿ ಹೋರಾಟ ಮಾಡಬೇಕಲ್ವಾ? ಆದರೆ ಅದೇ ಸಮಸ್ಯೆ ತಮ್ಮ ಬುಡಕ್ಕೆ ಬಂದಾಗ ಮೌನ ಆಗಿಬಿಡ್ತಾರೆ. ಅವತ್ತು ಎಮರ್ಜೆನ್ಸಿ ಸೂರ್ಯ ಅವರು ಖಾಲಿ ಟ್ರಂಕ್ನಂತೂ ಜನರ ಮನಸ್ಸನ್ನು ಗೆಲ್ಲೋಕೆ ಟ್ರೈ ಮಾಡಿದ್ರು. ಈ ಕಡೆ ಆರ್ ಅಶೋಕ್ ಅವರು ಗುಲಾಬಿ ಹೂ ಕೊಟ್ಟು ಪ್ರಯಾಣಿಕರ ಹೃದಯ ಗೆಲ್ಲೋ ಶತಪ್ರಯತ್ನ ಮಾಡಿದ್ರು. ಆದರೆ ಈಗ ಜನ ನಿಜವಾಗ್ಲೂ ಕಷ್ಟದನ್ನ ಅನುಭವಿಸ್ತಾ ಇರುವಾಗ ಯಾವ ಖಾಲಿ ಟ್ರಂಕೂ ಇಲ್ಲ, ಯಾವ ಗುಲಾಬಿ ಹೂವೂ ಇಲ್ಲ. ಜನರ ಸಮಸ್ಯೆಗಳನ್ನು ತಮ್ಮ ರಾಜಕೀಯಕ್ಕೆ ಬೇಕಾದಷ್ಟು ಮಾತ್ರ ಬಳಸ್ಕೊಳ್ತಾರೆ, ಬೇಡವಾದಾಗ ಬಿಟ್ಬಿಡ್ತಾರೆ. ಬೆಂಗಳೂರಂಥ ದೊಡ್ಡ ನಗರಗಳಲ್ಲಿ ಗ್ಯಾಸ್ ಕೊರತೆ ತುಂಬಾನೇ ದೊಡ್ಡ ಸಮಸ್ಯೆ ಅಲ್ವಾ? ಆಟೋ ಚಾಲಕರು ತಮ್ಮ ಜೀವನಾಧಾರವನ್ನ ಕಳೆದುಕೊಳ್ತಿದ್ದಾರೆ. ಇಂಥ ಸಮಯದಲ್ಲಿ ನಾಯಕರು ಮೌನವಾಗಿರೋದು ಸರಿಯಲ್ಲ. ಅವರು ತಮ್ಮ ರಾಜಕೀಯ ಲಾಭಕ್ಕಾಗಿ ವಿಷಯ ಆಯ್ಕೆ ಮಾಡೋದನ್ನು ನಿಲ್ಲಿಸಬೇಕು. ಎಲ್ಲಾ ಸಮಸ್ಯೆಗಳ ಬಗ್ಗೆ ಸ್ಥಿರವಾದ ನಿಲುವನ್ನು ತೆಗೆದುಕೊಳ್ಬೇಕು. ಮೆಟ್ರೋ ದರ ಏರಿಕೆ ವಿರುದ್ಧ ಆಕ್ರೋಶ ತೋರಿಸಿದಂತೆ ಗ್ಯಾಸ್ ಕೊರತೆಯ ವಿರುದ್ಧನೂ ಸಹ ಆಕ್ರೋಶ ತೋರಬೇಕು. ಅದು ನಿಜವಾದ ನಾಯಕತ್ವ. ರಾಜಕೀಯ ಜನರಿಗಾಗಿ ಇರಬೇಕೇ ಹೊರತು ಜನರನ್ನ ಬಳಸ್ಕೊಳ್ಳೋದಕ್ಕಾಗಿ ಅಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.